ಒಬ್ಬೊಬ್ರು ಬಂದಾರ ಒತ್ತಿ ಹೊಡಿ ಅಂತಾರ. ಇದು ಒತ್ತಿ ಹೊಡೆಯುವುದಂದ್ರ ಪಕ್ಕ ತಿಳಿತಪ್ಪ ನನಗ. ಮೊದಲೇ ಎಲಿ ಕೂಡ ಅಣ್ಣದರಿಗೆ ಈ ಒತ್ತಿ ಹೊಡೆಯವ್ರನ್ನವರು ಹೇಳುವುದಿತ್ತು. ಯಪ್ಪ ಒತ್ತಿ ಹೊಡೆಯೋದು ಇರ್ತದದು ಬಡಿಗೆರ ಮನ್ಯಾಗ. ಅದು ಒತ್ತಿ ಹೊಡೆಯುವುದು ಇರುವುದಿಲ್ಲಪ್ಪ ಹಾಡೋರ ಸನೆದಾಗ. ನೀವು ಮೊದಲೇ ಹೇಳಿದ್ರೆ ಉಳಿ ಬಾಚಿ ತಗೊಂಡು ಬರ್ತಿದ್ದೆ ಇಲ್ಲಿ. ಯಾಕಂದ್ರೆ ಒತ್ತಿ ಹೊಡೆಯುವುದಂದ್ರ ಅವ ಕಡದ ಬಳದ ನೋಡ್ತಾನ. ಇನ್ನ ಕೂರ ಮಾಡಿ ಚಕ್ಕಿ ಜಡಿತಾನ ದಿಂಡಿನ ನೆಟ್ಟಾಗ. ಸುಮ್ಮನೆ 2,500 ರೂಪಾಯಿ ಮ್ಯಾಗೆ ಸಂಭಾಳಿಸ್ಬೇಕಂತ ಹಿಂಗೆ ವಿಚಾರ ಮಾಡ್ದ. ಮಗಳಿಗೆ ಕೊಟ್ಟ ನನಗೂ ಮಗಳಟ್ಟೆ ಕೊಡ್ಲಾಕತ್ತೇನೆ ರೊಕ್ಕ. ಇರಲಿ ಅವನ ಮ್ಯಾಗ ಏನೋ ಪದ ಹಾಡೋದು ನಮ್ಮ ಮಾಮನ ಮ್ಯಾಗ. ಅದಕ್ಕೆ ಇರಲಿ ಏನೋ ಒಂದು ಚೇಷ್ಟಕ್ಕಾಗಿ ಮಂದಿ ಜರ ಅವ್ರ ವತಿಯಿಂದ ನಾನು ಅಭಾರಿಯಾಗಿ ಹಣ ಅವ್ರಿಗೆ ಮುಟ್ಟಿಸ್ತಾ ಇದ್ದೀನಿ. ಮನ್ನಿಸ್ತಕ್ಕ
ಹಸಿ ತೊಗಲ ಇದು ಕೆಸರಿನ ಗಡಗಿ ಹಾಸಿಲ್ಲ ಹೇಸಿ ಹೊಸರು ಮಸರಿನ ಗಡಗಿ ಮೀಸಲ ನಾಶಾತೋ ವಾಸತ್ತು ಬ್ಯಾಸರಿತೋ ಒಣ ಹೆಸರಿನ ಗಡಗಿ ಮೀಸಲ ನಾಶಾತೋ ವಾಸತ್ತು ಬ್ಯಾಸರಿತೋ ಒಣ ಹೆಸರಿನ ಗಡಗಿ ಸಿಕ್ಕ ಸಿಕ್ಕವರೆಲ್ಲ ಆಳಿದ ಗಡಗಿ ಸಿಕ್ಕವ್ರ ತ್ಯಾಕ್ಯಾಗ ಸಿಕ್ಕು ಬಾಳಿದ ಗಡಗಿ ಸಿಕ್ಕಾಪಟ್ಟಿ ಆಡದಿರು ಸಿಕ್ಕ ಹೊಡೆದ ಬ್ರಹ್ಮದೇವ ಹುಡುಕ ಸಿಳಿದ ಗಡಗಿ ಸಿಕ್ಕಾಪಟ್ಟಿ ಆಡದಿರು ಸಿಕ್ಕ ಹೊಡೆದ ಬ್ರಹ್ಮದೇವ ಹುಡುಕ ಸಿಳಿದ ಗಡಗಿ ಕೈ ಕೈಯಂದೆ ಕೈ ಜಾರಿದ ಗಡಗಿ ಕೈ ಬಿಟ್ರ ಬಿದ್ದು ಹೊಲಸ ನಾರಿದ ಗಡಗಿ ಕತ್ತಿ ಕೈ ಬಾಯಿ ಕೆಟ್ಟು ಕೈಲಾಸ ವರ್ಜಿಯಮ ಪೂರ ಸೇರಿದ ಗಡಗಿ ಕತ್ತಿ ಕೈ ಬಾಯಿ ಕೆಟ್ಟು ಕೈಲಾಸ ವರ್ಜಿಯಮ ಪೂರ ಸೇರಿದ ಗಡಗಿ ಅಂದೇವಾಡ್ಯಾಗ ಒಳಭೈತ ನಿನ್ನ ಗಡಗಿ ಹಿಂದಿಂದ ಬಂದು ಮಳಭೈತ ನಿನ್ನ ಗಡಗಿ ಆನಂದ ನಿಜ ವಸ್ತು ಗೈಬಿಷನಲ್ಲಿ ನೀರ ಕುಡುಭೈತ ನಿನ್ನ ಗಡಗಿ ಆನಂದ ನಿಜ ವಸ್ತು ಗೈಬಿಷನಲ್ಲಿ ನೀರ ಕುಡುಭೈತ ನಿನ್ನ ಗಡಗಿ ಸಂಗೊಯ್ಗಿ ಗ್ರಾಮದವರಿಗೆ ಹೇಳುವೆ ನಾನು ಶಿರಬಾಗಿ ತಾವು ಗದ್ದಲ ಮಾಡಬಾರ್ದಂದು ಮೊದಲೇ ಸುರಬೀಗ ಅದಕ್ಕಾಗಿ ಮಾತ್ರ ತಮಗ ಖರೆ ಹೇಳುವೆ ಸಭಾಭಾಗ ಯಾಕಂದ್ರೆ ವಿಷಯ ಎಲ್ಲ ಕಳಿತಾವ್ಯಪ್ಪ ಗದ್ದಲದಾಗ ವಿದ್ಯಾಶ್ರೀಯಂಗ ನಾನು ಹಗಲೆಲ್ಲ ಮಾತಾಡ್ಕೋತ ನಿಂದ್ರವಲ್ಲ ಸಂದರ್ಭ ಪ್ರಕಾರ ಮಾತಾಡುತ್ತೆ ನಾವು ಹೋಗವರ ಭಯಂಗ ಯಾಕಂದ್ರೆ ನಮ್ಮ ಜಟ್ಟಿಂಗರಾಯ ಡೊಳ್ಳಿನ ಸಂಘದವರು ಖುದ್ದ ಅವರು ರೂಗಿಯವರು ಅವರು ಏನೋ ಬಂದು ಹೇಳಿದ್ದರಪ್ಪ ನಿಂತು ಸಭಾದಾಗ ಯಾವದೋ ಕಸರಿಲ್ದೆ ಹಾಡ್ಕಿ ಮಾಡಬೇಕು ಹೊತ್ಕೊಂಡವರೀಗ ಇದರ ಅರ್ಥ ನನಗ ಪಕ್ಕ ಖರೆ ಆಗಲಿಲ್ಲಪ್ಪ ಈಗ ಅದ್ರಾಗೊಬ್ಬವರು ಬಂದಾರ
ಒತ್ತಿ ಹೊಡಿ ಅಂತಾರ. ಇದು ಒತ್ತಿ ಹೊಡೆಯುವುದಂದ್ರ ಪಕ್ಕ ತಿಳಿತಪ್ಪ ನನಗ. ಮೊದಲೇ ಎಲ್ಲಿ ಕೂಡ ಅಣ್ಣದರಿಗೆ ಈ ಒತ್ತಿ ಹೊಡೆಯವ್ರನ್ನವರು ಹೇಳುವುದಿತ್ತು. ಯಪ್ಪ ಒತ್ತಿ ಹೊಡೆಯೋದು ಇರ್ತದದು ಬಡಿಗೆರ ಮನ್ಯಾಗ. ಅದು ಒತ್ತಿ ಹೊಡೆಯುವುದು ಇರುವುದಿಲ್ಲಪ್ಪ ಹಾಡೋರು ಸನೆದಾಗ. ನೀವು ಮೊದಲೇ ಹೇಳಿದ್ರೆ ಉಳಿ ಬಾಚಿ ತಗೊಂಡು ಬರ್ತಿದ್ದೆ ಇಲ್ಲಿ. ಯಾಕಂದ್ರೆ ಒತ್ತಿ ಹೊಡೆಯುವುದಂದ್ರೆ ಅವ ಕಡದ ಬಡದ ನೋಡ್ತಾನ. ಇನ್ನ ಕೂರ ಮಾಡಿ ಚಕ್ಕಿ ಜಡಿತಾನ ದಿಂಡಿನ ನೆಟ್ಟಾಗ. ಜಗದ್ಗುರು ಜಗದೀಶ ನಿದ್ದಿಗುರು ಕೌದೇಶ. ಈ ಕೌದಿ ಕಂಪನಿ ಬೆನ್ ಹತ್ತಿರ್ತಾದ ಧರ್ಮದ ಜಾತ್ರೆಯಾಗ. ನೀವು ಸುರ್ವಿಗೆ ಬಂದು ಕೌದಿ ಖರೆ ಹಾಸಿರ ಹಿಂಗ. ಯಪ್ಪ ಕೌದಿ ಕಂಪನಿಯವರು ಗಂಟು ಬೀಳಬ್ಯಾಡ್ರಿ ತಿಳಿಸುವೆ ತಮಗ. ಇಂಥ ಪವಿತ್ರ ಸ್ಥಾನದಾಗ ಬಂದು ಹಿಂಗ ಮಾತ್ರ ಮನಗಿರಿ ಅಂದ್ರ ಮುಂದ ಮನಗೂ ಮಕ್ಕಳೇ ಹುಡುತಾವ ನಿಮ್ಮ ಮನಿತಾನದಾಗ. ಮನಗೂ ಮಕ್ಕಳು ಹುಟ್ಟಲಿಲ್ಲ ಅಂದ್ರ ಬಾಟ್ಲಿ ಮಕ್ಕಳೇ ಹುಟ್ಟುದು ಗಟ್ಟಿ. ನೀವು ಬಾಟ್ಲಿಗೆ ರೊಕ್ಕ ಕೊಳ್ಳಂದ್ರೆ ಹಾಯ್ಕೊಂಡು ಜಡಿತಾವು ಮನ್ಯಾಗ. ಇಂಥ ಮಕ್ಕಳು ಹುಟ್ಟಿದ್ರೆ ಜಗತ್ತದೊಳಗ ಏನು ಉಪಯೋಗ. ದಿನಂಪ್ರತಿ ಎಷ್ಟೋ ಹುಳ ಹುಟ್ಟಿ ಸಾಯ್ತಾವ ಬಚ್ಚಲ ಮೋರ್ಯಾಗ. ವಿದ್ಯಾಶ್ರೀ ಅವರು ಓಟ ಇದು ಸುರುವಿಗೆ ಎದ್ದು ಕೂಡಲೇ ನಡೆದಾದಂದ್ರ ಈ ವಿದ್ಯಾಶ್ರೀ ಅಂದ್ರೆ ತಿಳಿಸಿಗ್ ಮಾತ್ರ ಕೊಡ್ತೀನಿ ತಮಗ. ಓಡಾಡಿದನ ಕಾಯ್ಬೇಡ ತಂಗಿ. ಓಡಾಡಿದನ ಕಾಯ್ದ್ರೆ ಹೊತ್ತ ದೌಡು ಮುಣಗುವುದಿಲ್ಲ. ಇನ್ನ ಎಲ್ಲಿದು ಹೊಡ್ಕೊಂಡು ತಂದಿದಿ ಹಿಂದ ತಾಳ ಬಡಿಯವ್ರಿ. ಈಗ ಈ ತುಂತುನೆವನಿಗೆ ಎಲ್ಲಿದ ತಂದಿದ್ದೀನಿ ಅದ್ರ ಕಟ್ಟಿಗೆ ಇದರಾಗ. ಅಲ್ಲೋ ನಿಮಗೇನು ಕೆಲಸ ಆದ ನಡ್ಬರಕ ಬೊಗಳಾಕದ. ಬಗಳದ್ರ ಬಗಳಲ್ರಿ ಯಾಕ ನಂದೇನು ತಕರಾರು ಇಲ್ಲ. ಅದಕ್ಕ ಸ್ವಲ್ಪ ತುಂತುನಿಗೆ ನಿಮಗೆ ಭೇಟಿ ಆದಿಲ್ಲ ನೋಡ್ಕೋರಿ ನಿಮ್ಮ ಒಳಗ. ಸಭಾಸಭಿಗರಿಗೆಲ್ಲ ಶಿರವಾಗಿ ಕರ್ಮುಗ್ದು ಹೇಳುವುದೇನಂದ್ರೆ ಒಮ್ಮದೊಮ್ಮಲೆ ಸ್ಟ್ರಾಂಗ್ ಆಗಲ್ಲ ಬರಂಗಿಲ್ಲ. ಯಾಕಂದ್ರೆ ಅದು ಹಾಗೆ ಗರ್ಸಿಗೆ ಹತ್ತದಾಗೆ ಹಾಗೆ ವ್ಯವಹಾರಗಳು ನಡೀತಿರ್ತಾವ. ಒಮ್ಮದೊಮ್ಮಲೆ ಎದ್ದು ವಿದ್ಯಾಶ್ರೀ ದೇವನೊಬ್ಬ ನಾಮ ಹಲವು ಅಂತ ಹೇಳಿ ನಾವೇನು ಹಾಡಿದೇವಲ್ಲ ಆ ಗುರುಗಳು ಮಾಡಿದ ಪದ್ಯ ಅಂದ್ರೆ 6 ಶಾಸ್ತ್ರ 4 ವೇದ 28 ದಿವ್ಯಾಗಮ 108 ಉಪನಿಷತ್ತ 18 ಪುರಾಣಗಳೆಲ್ಲ ಈ ಮಶ್ಮಿನಾಳ ವಿದ್ಯಾಶ್ರೀಗೆ ಭೇಟಿಯಾಗಿಲ್ರಿ ಅವು. ಯಾಕಂದ್ರೆ ಸುರುವಿಗೆ ಎದ್ದುಗಳಿಗೆ ನೀವೇನ್ರಿ ಒಂದು ಅಗಾವಾಗಿ ಮಾತಾಡೋದ್ಗಳಿಗೆ ಹಂಗೆ ರೊಕ್ಕ ತೊಗೊಂಬರ್ತಿರಲ್ಲ ಅದು ತೆಲಿಗೇರದ ಅಷ್ಟೇ. ಹುಚ್ಚನಾಗಿ ಹೆಂಡ ಕುಡ್ಸೋದಂಗಾಗಿ ಅದ ನಿಮಗೆ ಗೊತ್ತಿಲ್ಲ ಅದು ವ್ಯವಹಾರ. ನೀವೆಲ್ಲ ಪ್ರೀತಿದಿಂದ ಕೊಟ್ರಿ ಅದರದೇ ನಿಮ್ಮ ಕಡೆ ತಪ್ಪಿಲ್ಲದು. ಆದ್ರೆ ಅದು ಬಳಕೆ ಬೇರೆ ಆಗ್ಲಾಗತ್ತದ. ಏನು ಹಾಡವ್ರು ಬಿಡು ಎಲ್ಲಿದ್ದು ಏನು ತಂದಿ ಅಂತೇಳಿ ಒಟ್ಟಕ್ಕಿ ದೃಷ್ಟಿ ಒಳಗೆ ಯಾರೂ ಕಾಣಲಾಗ್ಯಾರ ಈಗ. ಹಂಗಲ್ಲ ತಂಗಿ, ಗಡಬಡ ಮಾಡ್ಲಕ್ ಹೋಗ್ಬೇಡ. ಗಡಬಡ ಮಾಡಿದ್ರೆ ಹಂಗೆ ಏನು ಕೇಳ್ತಾಳ? ದೇವನೊಬ್ಬ ನಾಮ ಹಲವಾರು ಇದ್ರೆ ಹಿಂದೂ ಧರ್ಮದೊಳಗೆ ಹಿಂಗೆ ಪೂಜೆ ಅದ, ಇಸ್ಲಾಂ ಧರ್ಮದವ್ರು ಹಂಗೆ ಪೂಜೆ ಅದ.